ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಕಟಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೇನೆ. ನೋಡಿ, ಕಟಕ ರಾಶಿಗೆ ಗುರು ಬಂದಿದ್ದಾನೆ. ಯಾಕಂದ್ರೆ ರಾಶಿಗೆ ಗುರು ಬಂದಿರೋದ್ರಿಂದ ಕಟಕ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ಕಟಕ ರಾಶಿಯವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನೀರಿನಿಂದ ಆಗ್ತಕ್ಕಂತಹ ಯಾವುದೇ ಪರಿಣಾಮ ಆದ್ರೂ ನಿಮ್ಮ ಮೇಲೆ ಬೀರುತ್ತೆ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಕಟಕ ರಾಶಿಯವರು, ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಂಕಷ್ಟ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗುರುವಿನ ಒಂದು ಬದಲಾವಣೆಯಿಂದ, ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಡಲ್ ಆಗುವಂಥದ್ದು, ಕೆಲಸ ಕಳ್ಕೊಳ್ಳುವಂಥದ್ದು, ಕೆಲಸದಲ್ಲಿ ಇರೋರು ಕೂಡ ಕೆಲ್ಸಕ್ಕೆ ಹೋಗ್ದಿರೋ ಸೋಂಬೇರಿಗಳಾಗುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಗುರು ಕಟಕ ರಾಶಿಗೆ ಬಂದಾಗ ಬಹಳಷ್ಟು ಚೆನ್ನಾಗಿದೆ, ಗುರುಬಲ ಇರುತ್ತೆ ಅಂತ. ಗುರುಬಲ ಇರಬಹುದು, ಆದ್ರೆ ಯಾವುದೇ ಒಂದು ಪ್ರಯೋಜನ ಇರೋದಿಲ್ಲ. ಜೊತೆಗೆ ನೋಡಿ, ಎರಡನೇ ಮನೆಯಲ್ಲಿ ಸೂರ್ಯ ಮತ್ತೆ ಬುಧ ಕೇತು 3 ಗ್ರಹಗಳು ಕೂಡ ಧನಸ್ಥಾನದಲ್ಲಿ ಇರ್ತಾರೆ. ಧನಸ್ಥಾನದಲ್ಲಿ ಬುಧ ಬಂದು ನಿಮ್ಗೆ 12ನೇವನಾಗಿ 2ನೇ ಮನೆ ಧನಸ್ಥಾನಕ್ಕೆ ಬರ್ತಾನೆ. 4ನೇವನು ಕೂಡ ಅವನೇ ಆಗಿರ್ತಾನೆ. ಎಲ್ಲೋ ಒಂದ್ ಕಡೆ ಕಟಕ ರಾಶಿಯವರು ನಿಮ್ಮ ತಾಯಿ ಜೊತೆ ಬಹಳಷ್ಟು ಕಿತ್ತಾಡ್ಕೊಳ್ತೀರಾ ಅಂತ ಹೇಳುತ್ತೆ. ಮತ್ತೆ ತಾಯಿಯ ಆರೋಗ್ಯ ಸ್ವಲ್ಪ ಕೆಡುತ್ತೆ ಅಂತ ಹೇಳುತ್ತೆ. ಕಟಕ ರಾಶಿಯವರು ಅವರ ಒಂದು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಜೊತೆಗೆ ದುಡ್ಡು ಕಾಸು ಅಂತ ಬಂದಾಗ ಗೊತ್ತಿಲ್ಲ, ಹಾಸ್ಪಿಟಲ್ಗೆ ತುಂಬಾ ದುಡ್ಡನ್ನ ಖರ್ಚು ಮಾಡುವಂತ ಪರಿಸ್ಥಿತಿ ಕಟಕ ರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ಹಾಸ್ಪಿಟಲ್ಗೆ ಅಂತ ಅಂದ್ರೆ ಆರೋಗ್ಯ ಸಮಸ್ಯೆಗೆ, ಅದು ನಿಮ್ಮ ತಾಯಿಗಾಗಿರ್ಬೋದು ಅಥವಾ ನಿಮ್ಗೆ ಆಗಿರ್ಬೋದು, ಆರೋಗ್ಯವನ್ನ ಜೋಪಾನವಾಗಿ ಕಾಪಾಡ್ಕೊಡ್ಬೇಕಾಗಿರೋದು ಮೊದಲ ಒಂದು ಮಾಹಿತಿ ಆಗಿರುತ್ತೆ. ಜೊತೆಗೆ ನೋಡಿ, ಸೂರ್ಯ ಧನಸ್ಥಾನದಲ್ಲಿ ತನ್ನದೇ ಮನೇಲಿ ಇರೋದ್ರಿಂದ ಯಾವುದೇ ಕಾನೂನು ಸಮಸ್ಯೆಯಿಂದ ನೀವು ಬಗೆಹರಿಸ್ಕೊಳ್ಬಹುದು. ಯಾವುದೇ ಕಾನೂನು ಸಮಸ್ಯೆ ಬಂದ್ರೂ ಕೂಡ ಎಲ್ಲ ಒಂದ್ ಕಡೆ ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ಅದರಿಂದ ಬೇಗ ಹೊರಗಡೆ ಬರ್ತೀರಾ. ಯಾರೆಲ್ಲ ರಾಜಕೀಯದಲ್ಲಿ ಇರ್ತೀರಾ, ಯಾರೆಲ್ಲ ನಿಮ್ಮ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರಾ, ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ, ಸರ್ಕಾರಿ ಉದ್ಯೋಗವನ್ನ ಹುಡುಕ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಸರ್ಕಾರಿ ಕೆಲಸ ಆಗ್ತಕ್ಕಂಥದ್ದು, ಗೌರ್ಮೆಂಟ್ ಅಧಿಕಾರಿಗಳ ಜೊತೆ ಒಡನಾಟ ಆಗ್ತಕ್ಕಂಥದ್ದು, ಜೊತೆಗೆ ಗೌರ್ಮೆಂಟ್ ಇಂದ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಬಹಳ ಬೇಗ ಆಗತ್ತೆ ಅಂತ ಹೇಳ್ಬೋದು ಈ ಆಗಸ್ಟ್ ತಿಂಗಳಲ್ಲಿ. ಜೊತೆಗೆ 12ನೇ ಮನೇಲಿ ಕುಜ ಅಂತ ಬಂದಾಗ, ಕುಜ ನೋಡಿ ನಿಮ್ಗೆ ಅವನು 5ನೇವನಾಗಿ, ಅದೇ ರೀತಿ ಅವನು ನಿಮ್ಗೆ 10ನೇವನಾಗಿ 12ನೇ ಮನೆ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಬಹಳಷ್ಟು ಜನ ಕಟಕ ರಾಶಿಯವರು ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಾಪರ್ಟಿಯನ್ನ ಮಾರ್ತಕ್ಕಂಥದ್ದು, ಅಥವಾ ಎಲ್ಲೋ ಪ್ರಾಪರ್ಟಿ ಮೇಲೆ ದುಡ್ಡು ಹಾಕಿರೋರು ಆ ದುಡ್ಡು ಕಾಸು ಬರ್ದಿರೋ ಸಾಲದ ಮೇಲೆ ಸಾಲ ಮಾಡ್ಕೊಳ್ಳೋ ಅಂಥದ್ದು, ಪ್ರಾಪರ್ಟಿ ವಿಷಯ ಅಂತ ಬಂದಾಗ ನಿಮ್ಗೆ ಬರ್ಬೇಕಾಗಿರೋ ಜಾಗ ನಿಮ್ಗೆ ಮೋಸವಾಗಿ ಸಿಗ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಪ್ರಾಪರ್ಟಿ ತಗೋಬೇಕು ಅಂತ ಏನಾದ್ರು ದುಡ್ಡು ಕಾಸು ಕೊಟ್ಟಿದ್ರೆ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಡಿಲೇ ಆಗ್ತಕ್ಕಂಥದ್ದು, ಜಾಗ ನಿಮ್ಗೆ ಇನ್ ಟೈಮ್ಗೆ ರಿಜಿಸ್ಟರ್ ಆಗದೆ ಇರ್ತಕ್ಕಂಥದ್ದು, ಜೊತೆಗೆ ಮನೆ ಏನಾದ್ರು ಕಟ್ತಾ ಇದ್ರೆ, ಮನೆ ತಗೋಬೇಕು ಅಂದ್ರೆ ಅದು ಕೂಡ ವಿಳಂಬ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪ್ರಾಪರ್ಟಿ ಅಂತ ಬಂದಾಗ ಭೂಮಿಗೆ ಸಂಬಂಧಪಟ್ಟ ಯಾವುದೇ ವ್ಯವಹಾರದಲ್ಲೂ ನೀವು ಸ್ವಲ್ಪ ಕಷ್ಟವನ್ನ ಪಡ್ತೀರಿ ಅಂತ ಹೇಳುತ್ತೆ. ಜೊತೆಗೆ ಕಟಕ ರಾಶಿಯವರು ನೋಡಿ, ಶನಿ ಬಂದು ನಿಮ್ಗೆ 9ನೇ ಮನೆಯಲ್ಲಿ ಇರ್ತಾನೆ. ಶನಿ 9ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮನೆಯ ಹಿರಿಯರ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ, ತಾತ, ಅಜ್ಜಿ, ತಂದೆ ಇಂಥವ್ರಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ತುಂಬಾ ಜಾಗ್ರತೆ ವಹಿಸ್ಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಕಟಕ ರಾಶಿಯವರು ತುಂಬಾ ನಿಮಗೆ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಕೂಡ ಈ ತಿಂಗಳು ಇರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕಟಕ ರಾಶಿಯವರು. ಒಟ್ಟಾರೆ ಕಟಕ ರಾಶಿಯವ್ರಿಗೆ ಎಲ್ಲ ಒಂದ್ ಕಡೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ
ನಮ್ಮ ಇನ್ಕಮಿಂಗ್ ಗಿಂತ ಔಟ್ ಗೋಯಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಆದಾಯಕ್ಕಿಂತ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ವೆಸ್ಟ್ ಖರ್ಚು ಅಂತ ಅಂದ್ರೆ ಇವಾಗ ಏನೋ ನೋಡಿ, 3ನೇ ಮನೆ ಅಂತ ಬಂದಾಗ 3ನೇ ಮನೆಯಲ್ಲಿ ಶುಕ್ರ ಇರ್ತಾನೆ, ಮಕ್ಕಳು ಬರ್ತಾರೆ, ಅಥವಾ ನಿಮ್ಮ ಸ್ವಂತ ಅಕ್ಕನೋ ತಂಗಿನೋ ಯಾರಾದ್ರೂ ಒಬ್ರು ಬರ್ತಾ ಇರ್ತಾರೆ, ಅವ್ರಿಗೋಸ್ಕರ ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ತಾಯಿಯ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ತಾಯಿಯ ಆರೋಗ್ಯಕ್ಕೆ ಖರ್ಚು ಮಾಡ್ಬೇಕಾಗತ್ತೆ. ಜೊತೆಗೆ ನಿಮ್ಗೆ ಶುಕ್ರ 3ನೇ ಮನೆ, ಯಾಕಂದ್ರೆ 4ನೇವನು 3ನೇ ಮನೆಗೆ ಬಂದಾಗ, 4ನೇವನು 3ನೇ ಮನೆಗೆ ಬರ್ತಾನೆ, ಮತ್ತೆ 11ನೇವನಾಗಿ 3ನೇ ಮನೆಗೆ ಬಂದಾಗ, ಫ್ರೆಂಡ್ಸ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀರಾ, ಖರ್ಚು ಜಾಸ್ತಿ ಆಗುತ್ತೆ. ಲಕ್ಸುರಿಯನ್ನ ಕೇಳ್ತಾ ಹೋಗ್ತೀರಾ, ಲಕ್ಸುರಿಯಾಗಿ ಹೋಗ್ತೀರಾ. ಅದರಲ್ಲೂ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಕಟಕ ರಾಶಿಯವರು ನೀರಿರೋ ಅಂತ ಜಾಗದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಖಂಡಿತ ಹೇಳ್ತೀನಿ, ನೀರಿರೋ ಜಾಗ ಆಗಿರ್ಬೋದು, ಅಥವಾ ನೀವೆಲ್ಲಾದ್ರೂ ಯಾವ್ದಾದ್ರು ಪ್ರವಾಸಕ್ಕೆ ಹೋಗುವಂಥದ್ದಾಗಿರ್ಬೋದು, ನೋಡ್ಕೊಂಡು ಹೆಜ್ಜೆ ಇಡಿ. ಅದರಲ್ಲೂ ಈ ಒಂದು ತಿಂಗಳು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕಟಕ ರಾಶಿಯವರು. ಮತ್ತೆ ನಿಮ್ಮ ಒಂದು ಪಾರ್ಟ್ನರ್ ಅಂತ ಬಂದಾಗ, ಲೈಫ್ ಪಾರ್ಟ್ನರ್ ಅಂತ ಬಂದಾಗ ನೋಡಿ, ಸಪ್ತಮ ಅಂತ ಬಂದಾಗ, ಸಪ್ತಮಾಧಿಪತಿ ಶನಿ ನಿಮ್ಗೆ 9ನೇ ಮನೇಲಿ ಬಂದಿರೋದ್ರಿಂದ, ಸಪ್ತಮಕ್ಕೆ ಗುರುವಿನ ನೇರ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಯಲ್ಲೂ ಸ್ವಲ್ಪ ಬಿರುಕುಂಟಾಗ್ಬೋದು. ಅಥವಾ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ನಿಮ್ಗೂ ಅವ್ರಿಗೂ ಕ್ರಾಶಸ್ ಆಗೋವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಕೊಳ್ದೆ ಇರ್ತಕ್ಕಂಥದ್ದು, ಅಥವಾ ಮದುವೆಗೆ ತುಂಬಾ ಟ್ರೈ ಮಾಡ್ತಾ ಇರೋರಿಗೆ ಎಲ್ಲೊಂದ್ ಕಡೆ ತುಂಬಾ ಹತ್ರ ಬಂದು ಮಿಸ್ ಆಗ್ತಕ್ಕಂಥದ್ದು, ಇದೆಲ್ಲವೂ ನಡೀತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ. ಈ ಒಂದು ತಿಂಗಳು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಕಟಕ ರಾಶಿಯವರು. ಬೇಕಾಗಿ ಪ್ರಾಬ್ಲಮ್ನ ಮೇಲೆ ಎಳ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ಒಂದೊಂದು ಹೆಜ್ಜೆನೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದರಲ್ಲೂ ಆರೋಗ್ಯ ವಿಚಾರ, ಮತ್ತೆ ನಿಮ್ಮ ಪ್ರವಾಸದ ವಿಚಾರ, ನಿಮ್ಮ ಕೆಲಸದ ವಿಚಾರದಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ತುಂಬಾ ಗೊತ್ತಿರೋರೇ ನಿಮ್ಗೆ ಮೋಸ ಮಾಡುವಂತ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಕುಜ ಕೂಡ ಕೆಟ್ಟಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕು ಕಟಕ ರಾಶಿಯವರು. ಇದು ಎಲ್ಲದಕ್ಕೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಳೇಬೇಕು ಕಟಕ ರಾಶಿಯವರು. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ನೀವು ಎಲ್ಲೇ ಇದ್ರು, ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನು ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ ನೋಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು, ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತೆ ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನ ನೀವು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.